ನಾಗರಕಟ್ಟಿಯಲ್ಲಿ ಮೂರ್ತಿಗಳನ್ನು ಕದ್ದಿದ್ದಾರೆ ಕಿಡಿಗೇಡಿಗಳು. 7 ನಾಗರಕಲ್ಲಿನ ಪೈಕಿ 2 ಕಲ್ಲುಗಳನ್ನು ಕಿತ್ತಿರುವಂತಹ ಪುಂಡರು. ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದಲ್ಲಿ ಕಿಡಿಗೇಡಿಗಳು ಕೃತ್ಯವನ್ನು ಎಸಗಿದ್ದಾರೆ. 150 ವರ್ಷದ ಇತಿಹಾಸ ಹೊಂದಿರುವಂತಹ ಜಗಳೂರು ನಾಗರಕಟ್ಟೆ ಅಳಿಮರದ ಕೆಳಗೆ ಇದ್ದಂತಹ ನಾಗರಕಲ್ಲುಗಳಿಗೆ ಈಗ ಹಾನಿಯಾಗಿದೆ. ಕಳ್ಳತನದ ವೇಳೆ ದೇವರ ವಿಗ್ರಹಗಳು ಸಹ ವಿರೂಪ ಮಾಡಿದ್ದಾರೆ. ನಂದಿ, ಚಿಕ್ಕ ಗಣೇಶ ಮೂರ್ತಿ, ಈಶ್ವರಲಿಂಗ ಭಗ್ನ ಮಾಡಿದ್ದಾರೆ. ಆರೋಪಿಗಳ ಪತ್ತೆಗೆ ಈಗಾಗಲೇ ಹಿಂದೂ ನಾಯಕರು ಪಟ್ಟು ಹಿಡಿದಿದ್ದಾರೆ. ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರನ್ನ ಕೂಡಲೇ ಬಂಧಿಸಬೇಕು ಅಂತ ಅಲ್ಲಿರುವಂತಹ ಹಿಂದೂ ನಾಯಕರು ಆಗ್ರಹ ಮಾಡಿದ್ದಾರೆ. 7 ನಾಗರಕಲ್ಲಿನ ಪೈಕಿ 2 ನಾಗರಕಲ್ಲನ್ನ ವಿಕೃತಿಗೊಳಿಸಿದ್ದಾರೆ. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದಾರೆ ನೋಡಿ. 7 ನಾಗರಕಲ್ಲಿನಲ್ಲಿ 2 ನಾಗರಕಲ್ಲನ್ನ ವಿರೂಪಗೊಳಿಸಿರೋದು. ದೇವರ ನಾಗರಕಲ್ಲುಗಳನ್ನ ಕಳ್ಳತನ ಮಾಡುವುದಕ್ಕೆ ಯತ್ನ ಮಾಡಿದ್ರು. ಈ ವೇಳೆ ವಿಕೃತಿಯನ್ನ ಮೆರೆದಿರೋದು. ಯಾರು ಈ ರೀತಿಯಾಗಿ ಕಿಡಿಗೇಡಿ ಕೃತ್ಯವನ್ನು ನಡೆಸಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತ ಅಲ್ಲಿರುವಂತಹ ಹಿಂದೂ ನಾಯಕರು ಆಗ್ರಹ ಮಾಡಿದ್ದಾರೆ. ಒಂದ್ ಕಡೆ ಕಳ್ಳತನದ ವೇಳೆ ಈ ದೇವರ ವಿಗ್ರಹ ಭಗ್ನ ಮಾಡಿರೋದು, ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಪ್ರತಿ ದಿವಸ ಬೆಳಗ್ಗೆ 5 ಗಂಟೆಗೆ ಹೆಣ್ಮಕ್ಳೆಲ್ಲ ಬಂದು ಪೂಜೆ ಪುನಸ್ಕಾರ ಮಾಡ್ತಕ್ಕಂಥ ಪದ್ಧತಿ ಎಲ್ಲ ಮಾಡ್ತಾ ಇದ್ರು. ಈ ಟೈಪ್ ವಿಗ್ರಹಗಳನ್ನ ಹೊಡೆದಿರ್ತಕ್ಕಂಥ ಯಾರೋ ಕಿಡಿಗಾಡಿಗಳು ಮಾಡಿರ್ತಕ್ಕಂಥ ಉದ್ದೇಶದಿಂದ ಪ್ರತಿ ದಿವಸ ಬಂದು ಹೆಣ್ಮಕ್ಳು ಪೂಜೆ ಮಾಡೋಂಥವ್ರು ಬರ್ದಂಗೆ ಇರೋಂಥ ಪರಿಸ್ಥಿತಿ ಆಗಿದೆ ಇವತ್ತು. ಇದನ್ನ ಆದಷ್ಟು ಮಟ್ಟಿಗೆ ಈ ಮಾರ್ಗಕ್ಕೆ ದಾರ ಸುತ್ತರಿಯೋದಾಗ್ಲಿ, ಹಿಂದೂ ಸಂಪ್ರದಾಯ ಪ್ರಕಾರ ಎಲ್ಲಾ ರೀತಿದ್ದನು ಒಳ್ಳೇದಾಗ್ತಾ ಇತ್ತು. ಸರ್, ಇದು ನಾಗರಕಟ್ಟೆ ಅಶ್ವತ್ಥ ವೃಕ್ಷ ಸುಮಾರು ವರ್ಷಗಳಿಂದ ಇದೆ ಸರ್. ಇದು ನಾವು ಚಿಕ್ಕವರಾಗಿಂದನೂ ಈ ನಾಗರಕಟ್ಟೆ ನೋಡ್ತಿದ್ವಿ. ಮತ್ತೆ ಇತ್ತೀಚೆಗೆ ಮರು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಇದಕ್ಕೆಲ್ಲ ಶಕ್ತಿ ತುಂಬಿಟ್ಟು ಪ್ರತಿ ಶ್ರಾವಣದಲ್ಲಿ ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಈ ಪಂಚಮಿ ಸೋಮವಾರ ನಾಗರ ಪಂಚಮಿ ಮಾಡೋದು, ಹಾಲೆರಿಯೋದು ಮಾಡ್ತಾರೆ ಸರ್. ಈ ಮೊನ್ನೆ ನಡೆದ ವಿಚಾರ ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಇದನ್ನ ಗಣನೆ ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಬೇಗನೆ ಇವ್ರು ಯಾರು ತೊಂದರೆ ಮಾಡಿದ್ರು ಈ ತರ ಅಲ್ಲಿ ಚೌಟ್ರಲ್ಲಿ ಮದುವೆ ಇದ್ದಾಗ ಅವತ್ತಿನ ದಿನ ರಾತ್ರಿಯಲ್ಲಿ ಏನ್ ಮಾಡಿದಾರೆ, ಯಾರೋ ದುಷ್ಕರ್ಮಿಗಳು ಬಂದು ನಾಗರಕಲ್ಲನ್ನ ಒಂದು ನಾಗರಕಲ್ಲನ್ನ ತಗೊಂಡೋಗಿದ್ದಾರೆ, ಒಂದು ನಾಗರಕಲ್ಲನ್ನ ಹೊಡೆದಿದ್ದಾರೆ. ಮತ್ತೆ ಗಣಪತಿ ಬಸವಣ್ಣನ ಮೂರ್ತಿನ ಹೊಡೆದಿದ್ದಾರೆ. ಇದು ಮರುದಿನ ಬೆಳಿಗ್ಗೆ ಹೆಣ್ಮಕ್ಳು ಬಂದಿದ್ದಾರೆ ಪೂಜೆಗೆ. ನೋಡಿ ಅವರು ಬೇಜಾರಾಗಿ ಪೂಜೆ ಮಾಡಿಲ್ಲ, ಹಂಗೆ ಹೋಗಿದ್ದಾರೆ. ಮರುದಿನ ಮತ್ತೆ ಅವರು ಮನೇಲಿ ತಿಳಿಸಿದಾಗ ಹಿಂಗ್ ಬಂದು ನೋಡಿದಾಗ ಈ ತರದೆಲ್ಲ ಗೊತ್ತಾಯ್ತು. ಆ ವಿಚಾರಕ್ಕೆ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. FIR ಆಗಿದೆ. ಪೊಲೀಸರು ಬಂದಿದ್ರು, ಸ್ಥಳ ಮಾಜರ್ ಎಲ್ಲ ಮಾಡಿದ್ದಾರೆ. ದುಷ್ಕರ್ಮಿಗಳನ್ನ ಆದಷ್ಟು ಬೇಗ ಪತ್ತೆ ಮಾಡಬೇಕು ಅಂತ ನಮ್ದು ಒಂದು ಅಪೇಕ್ಷೆ. ಈಗ ಅವರು ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಒಂದು ಹೇಯ ಕೃತ್ಯ ನಡೆದಿರುವಂತದ್ದು. ನಾಗರಕಟ್ಟೆಯ ಮುಂದಿನ ದೇವರ ವಿಗ್ರಹಗಳನ್ನ ವಿರೂಪಗೊಳಿಸಿ ಅವುಗಳನ್ನ ಒಡೆದು ಇಲ್ಲೊಂದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ನಡೆದಿರುವಂತದ್ದು. ಸರ್ಪಗಳ ಪೈಕಿ 2 ಸರ್ಪದ ಮೂರ್ತಿಗಳನ್ನ ಒಡೆದು ತೆಗೆದುಕೊಂಡು ಹೋಗುವಂತ ಕೆಲಸ ಆಗಿರುವಂತದ್ದು. ನಾನು ನಿಮ್ಗೆ ಈಗ ನೀಟಾಗಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಈಗ ಇಲ್ಲಿ ಉಳ್ಳಿ ಒಂದು ಆ ಸರ್ಪದ ಮೂರ್ತಿ ಇರುತ್ತೆ, ಆ ಮೂರ್ತಿಯನ್ನ ಒಡೆದು ತೆಗೆದುಕೊಂಡು ಹೋಗುವಂತ ಕೆಲಸ ಆಗಿದೆ. ಮತ್ತೆ ಅದರ ನಂತರ ಇಲ್ಲಿ ಕೊನೆಯ ಭಾಗದಲ್ಲಿ ಸಹ ಒಂದು ಚಿಕ್ಕದಂತ ನಾಗರ ಮೂರ್ತಿ ಇತ್ತು, ಅದನ್ನು ಸಹ ಒಡೆದು ತೆಗೆದುಕೊಂಡು ಹೋಗುವಂತ ಕೆಲಸ ಆಗಿದೆ. ಅದಾದ ನಂತರ ಇಲ್ಲಿ ಇರುವಂತಹ ಚಿಕ್ಕದಾದ ಗಣೇಶನ ಮೂರ್ತಿಗೆ ಅಂದ್ರೆ ಈ ಭಾಗದಲ್ಲಿ ಹೊಟ್ಟೆಯ ಭಾಗದಲ್ಲಿ ಸಹ ಕೆಲವೊಂದಷ್ಟು ದುಷ್ಕೃತ್ಯ ನಡೆದಿರುವಂತದ್ದು, ಅದನ್ನು ಒಡೆಯುವಂತ ಕೆಲಸವಾಗಿದೆ. ಅದರ ಜೊತೆ ಲಿಂಗ ಅಂದ್ರೆ ಒಡೆಯುವಂತ ಕೆಲಸವನ್ನ ಮಾಡಿದ್ರೆ ಅದನ್ನೆಲ್ಲ ವಿರೂಪಗೊಳಿಸುವಂತಾಗಿದೆ. ಅದರ ಜೊತೆ ಬಸವಣ್ಣನ ಮೂರ್ತಿಗೂ ಸಹ ವಿರೂಪಗೊಳಿಸುವಂತ ಕೆಲಸ ಆಗಿದೆ. ಪ್ರಮುಖವಾಗಿ ಒಂದು ಸೈಡಿಗೆ ಆ ಮುಖವನ್ನೇ ಒಡೆಯುವಂತ ಕೆಲಸ ಇಲ್ಲ ಆಗಿದೆ. ಆ ಬಸವಣ್ಣನ ಸಂಪೂರ್ಣ ಅರ್ಧ ಮುಖವೆಯನ್ನ ದುಷ್ಕರ್ಮಿಗಳು ಒಡೆದು ಆ ಕಲ್ಲನ್ನ ಇಲ್ಲೇ ಎಸೆದು ಹೋಗಿದ್ರು. ಇನ್ನು ಪ್ರಮುಖವಾಗಿ 2-3 ದಿನಗಳ ಹಿಂದೆ ನಡೆದಂತ ಈ ಘಟನೆ ಒಂದು ದಿನ ತಡವಾಗಿ ಬೆಳಕಿಗೆ ಬಂದ ಅಂದ್ರೆ ಇಲ್ಲಿ ಭಾಗದಲ್ಲಿರುವಂತಹ ಮಹಿಳೆಯವರು ಬೆಳಗಿನ ಜಾವ ಪೂಜೆಗೆ ಬಂದಾಗ ಈ ಘಟನೆ ಬೆಳಕಿಗೆ ಬಂದಿರುವಂತದ್ದು. ತಕ್ಷಣ ಅವರು ಪೂಜೆ ಮಾಡದೇನು ಈ ಜಗಳೂರು ಪಟ್ಟಣದ ಪ್ರಮುಖರಿಗೆ ಅಂದ್ರೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅರಳಿಮರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಮುಖಂಡರಿಗೆ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೆ ಪುನರ್ ನಾಗರ ಮೂರ್ತಿಗಳ ಮತ್ತು ಬಸವಣ್ಣನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು. ಜಿಲ್ಲಾ ಪೊಲೀಸರು
ತ್ವರಿತಗತಿಯಲ್ಲಿ ಆರೋಪಿಗಳ ಪತ್ತೆಗೆ ಮುಂದಾಗಬೇಕು ಅಂತೇಳಿ ಏನು ಈ ಜಗಳೂರು ಪಟ್ಟಣದ ನಿವಾಸಿಗಳು ಈಗಾಗಲೇ ಒಂದು ಆಗ್ರಹ ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಜಗಳೂರು ಪಟ್ಟಣದ ಹೊರವಲಯದಲ್ಲಿ ನಡೆದಿರುವಂತಹ ಈ ಘಟನೆ ನಿಜಕ್ಕೂ ಆ ಜಗಳೂರು ಜನರಿಗೆ ಸಾಕಷ್ಟು ನೋವನ್ನು ಉಂಟು ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಸನಾತನ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಆಗಿದೆ. ಆದಷ್ಟು ಬೇಗ ಪೊಲೀಸರು ಆರೋಪಿಗಳನ್ನ ಹಿಡಿದು ಘಟನೆಯ ಹಿನ್ನೆಲೆಯನ್ನ ಕಂಡುಕೊಂಡು ಅವರಿಗೆ ತಕ್ಕ ಶಿಕ್ಷೆ ಕೊಡುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಸಿರಾಜ್ ಹಿಡಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನಾಗರಕಟ್ಟಿಯಲ್ಲಿ ಮೂರ್ತಿಗಳನ್ನ ಕದ್ದಿದ್ದಾರೆ ಕಿಡಿಗೇಡಿಗಳು. 7 ನಾಗರಕಲ್ಲಿನ ಪೈಕಿ 2 ಕಲ್ಲುಗಳನ್ನ ಕಿತ್ತಿರುವಂತಹ ಪುಂಡರು. ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದಲ್ಲಿ ಕಿಡಿಗೇಡಿಗಳು ಕೃತ್ಯವನ್ನ ಎಸಗಿದ್ದಾರೆ. 150 ವರ್ಷದ ಇತಿಹಾಸ ಹೊಂದಿರುವಂತಹ ಜಗಳೂರು ನಾಗರಕಟ್ಟೆ ಅರಳಿಮರದ ಕೆಳಗೆ ಇದ್ದಂತಹ ನಾಗರಕಲ್ಲುಗಳಿಗೆ ಈಗ ಹಾನಿಯಾಗಿದೆ. ಕಳ್ಳತನದ ವೇಳೆ ದೇವರ ವಿಗ್ರಹಗಳು ಸಹ ವಿರೂಪ ಮಾಡಿದ್ದಾರೆ. ನಂದಿ, ಚಿಕ್ಕ ಗಣೇಶ ಮೂರ್ತಿ, ಈಶ್ವರಲಿಂಗ ಭಗ್ನ ಮಾಡಿದ್ದಾರೆ. ಆರೋಪಿಗಳ ಪತ್ತೆಗೆ ಈಗಾಗಲೇ ಹಿಂದೂ ನಾಯಕರು ಪಟ್ಟು ಹಿಡಿದಿದ್ದಾರೆ. ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರನ್ನ ಕೂಡಲೇ ಬಂಧಿಸಬೇಕು ಅಂತ ಅಲ್ಲಿರುವಂತಹ ಹಿಂದೂ ನಾಯಕರು ಆಗ್ರಹ ಮಾಡಿದ್ದಾರೆ. 7 ನಾಗರಕಲ್ಲಿನ ಪೈಕಿ 2 ನಾಗರಕಲ್ಲನ್ನ ವಿಕೃತಿಗೊಳಿಸಿದ್ದಾರೆ. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದಾರೆ ನೋಡಿ. 7 ನಾಗರಕಲ್ಲಿನಲ್ಲಿ 2 ನಾಗರಕಲ್ಲನ್ನ ವಿರೂಪಗೊಳಿಸಿರೋದು. ದೇವರ ನಾಗರಕಲ್ಲುಗಳನ್ನ ಕಳ್ಳತನ ಮಾಡೋದಕ್ಕೆ ಯತ್ನ ಮಾಡಿದ್ರು. ಈ ವೇಳೆ ವಿಕೃತಿಯನ್ನ ಮೆರೆದಿರೋದು. ಯಾರು ಈ ರೀತಿಯಾಗಿ ಕಿಡಿಗೇಡಿ ಕೃತ್ಯವನ್ನ ನಡೆಸಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಅಲ್ಲಿರುವಂತಹ ಹಿಂದೂ ನಾಯಕರು ಆಗ್ರಹ ಮಾಡಿದ್ದಾರೆ. ಒಂದ್ ಕಡೆ ಕಳ್ಳತನದ ವೇಳೆ ಈ ದೇವರ ವಿಗ್ರಹ ಭಗ್ನ ಮಾಡಿರೋದು, ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಪ್ರತಿ ದಿವಸ ಬೆಳಗ್ಗೆ 5 ಗಂಟೆಗೆ ಹೆಣ್ಮಕ್ಳೆಲ್ಲ ಬಂದು ಪೂಜೆ ಪುನಸ್ಕಾರ ಮಾಡ್ತಕ್ಕಂತ ಪದ್ಧತಿ ಎಲ್ಲ ಮಾಡ್ತಾ ಇದ್ರು. ಈ ಟೈಪ್ ವಿಗ್ರಹಗಳನ್ನ ಹೊಡೆದಿರ್ತಕ್ಕಂತ ಯಾರೋ ಕಿಡಿಗಾಡಿಗಳು ಮಾಡಿರ್ತಕ್ಕಂತ ಉದ್ದೇಶದಿಂದ ಪ್ರತಿ ದಿವಸ ಬಂದು ಹೆಣ್ಮಕ್ಳು ಪೂಜೆ ಮಾಡೋಂತರು ಬರ್ದಂಗೆ ಇರೋಂತ ಪರಿಸ್ಥಿತಿ ಆಗಿದೆ ಇವತ್ತು. ಇದನ್ನ ಆದಷ್ಟು ಮಟ್ಟಿಗೆ ಈ ಮಾರ್ಗಕ್ಕೆ ದಾರ ಸುತ್ತರಿಯೋದಾಗ್ಲಿ, ಹಿಂದೂ ಸಂಪ್ರದಾಯ ಪ್ರಕಾರ ಎಲ್ಲಾ ರೀತಿದ್ದೂ ಒಳ್ಳೇದಾಗ್ತಾ ಇತ್ತು. ಸರ್, ಇದು ನಾಗರಕಟ್ಟೆ ಅಶ್ವತ್ಥ ವೃಕ್ಷ ಸುಮಾರು ವರ್ಷಗಳಿಂದ ಇದೆ ಸರ್. ಇದು ನಾವು ಚಿಕ್ಕವರಾಗಿಂದನೂ ಈ ನಾಗರಕಟ್ಟೆ ನೋಡಿದ್ವಿ. ಮತ್ತು ಇತ್ತೀಚೆಗೆ ಮರು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಇದಕ್ಕೆಲ್ಲ ಶಕ್ತಿ ತುಂಬಿಟ್ಟು ಪ್ರತಿ ಶ್ರಾವಣದಲ್ಲಿ ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಈ ಪಂಚಮಿ ಸೋಮವಾರ ನಾಗರ ಪಂಚಮಿ ಮಾಡೋದು, ಆಲೇರಿಯೋದು ಮಾಡ್ತಾರೆ ಸರ್. ಈ ಮೊನ್ನೆ ನಡೆದ ವಿಚಾರ ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಇದನ್ನ ಗಣನೆ ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಬೇಗನೆ ಇವ್ರು ಯಾರು ತೊಂದರೆ ಮಾಡಿದ್ರು ಈ ತರ ಅಲ್ಲಿ ಆ ಚೌಟ್ರಲ್ಲಿ ಮದುವೆ ಇದ್ದಾಗ ಅವತ್ತಿನ ದಿನ ರಾತ್ರಿಯಲ್ಲಿ ಏನ್ ಮಾಡಿದಾರೆ, ಯಾರೋ ದುಷ್ಕರ್ಮಿಗಳು ಬಂದು ನಾಗರಕಲ್ಲನ್ನ ಒಂದು ನಾಗರಕಲ್ಲನ್ನ ತಗೊಂಡೋಗಿದ್ದಾರೆ, ಒಂದು ನಾಗರಕಲ್ಲನ್ನ ಹೊಡೆದಿದ್ದಾರೆ. ಮತ್ತೆ ಗಣಪತಿ ಬಸವಣ್ಣನ ಮೂರ್ತಿನ ಹೊಡೆದಿದ್ದಾರೆ. ಇದು ಮರುದಿನ ಬೆಳಿಗ್ಗೆ ಹೆಣ್ಮಕ್ಳು ಬಂದಿದ್ದಾರೆ ಪೂಜೆಗೆ. ನೋಡಿ ಅವರು ಬೇಜಾರಾಗಿ ಪೂಜೆ ಮಾಡಿಲ್ಲ, ಹಂಗೆ ಹೋಗಿದ್ದಾರೆ. ಮರುದಿನ ಮತ್ತೆ ಅವರು ಮನೇಲಿ ತಿಳಿಸಿದಾಗ ಹಿಂಗ್ ಬಂದು ನೋಡಿದಾಗ ಈ ತರದೆಲ್ಲ ಗೊತ್ತಾಯ್ತು. ಆ ವಿಚಾರಕ್ಕೆ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. FIR ಆಗಿದೆ. ಪೊಲೀಸರು ಬಂದಿದ್ರು, ಸ್ಥಳ ಮಾಜರ್ ಎಲ್ಲ ಮಾಡಿದ್ದಾರೆ. ದುಷ್ಕರ್ಮಿಗಳನ್ನ ಆದಷ್ಟು ಬೇಗ ಪತ್ತೆ ಮಾಡಬೇಕು ಅಂತ ನಮ್ದು ಒಂದು ಅಪೇಕ್ಷೆ. ಈಗ ಅವರು ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಒಂದು ಹೇಯ ಕೃತ್ಯ ನಡೆದಿರುವಂತದ್ದು. ಕಟ್ಟೆಯ ಮುಂದಿನ ದೇವರ ವಿಗ್ರಹಗಳನ್ನ ವಿರೂಪಗೊಳಿಸಿ ಅವುಗಳನ್ನ ಒಡೆದು ಇಲ್ಲೊಂದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ನಡೆದಿರುವಂತದ್ದು. ಸರ್ಪಗಳ ಪೈಕಿ 2 ಸರ್ಪದ ಮೂರ್ತಿಗಳನ್ನ ಒಡೆದು ತೆಗೆದುಕೊಂಡು ಹೋಗುವಂತ ಕೆಲಸ ಆಗಿರುವಂತದ್ದು. ನಾನು ನಿಮ್ಗೆ ಈಗ ನೀಟಾಗಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ಇಲ್ಲಿ ಉಳ್ಳಿ ಒಂದು ಆ ಸರ್ಪದ ಮೂರ್ತಿ ಇರುತ್ತೆ, ಆ ಮೂರ್ತಿಯನ್ನ ಒಡೆದು ತೆಗೆದುಕೊಂಡು ಹೋಗುವಂತ ಕೆಲಸ ಆಗಿದೆ. ಮತ್ತೆ ಅದರ ನಂತರ ಇಲ್ಲಿ ಕೊನೆಯ ಭಾಗದಲ್ಲಿ ಸಹ ಒಂದು ಚಿಕ್ಕದಂತ ನಾಗರ ಮೂರ್ತಿ ಇತ್ತು, ಅದನ್ನು ಸಹ ಒಡೆದು ತೆಗೆದುಕೊಂಡು ಹೋಗುವಂತ ಕೆಲಸ ಆಗಿದೆ. ಅದಾದ ನಂತರ ಇಲ್ಲಿ ಇರುವಂತಹ ಚಿಕ್ಕದಾದ ಗಣೇಶನ ಮೂರ್ತಿಗೆ ಅಂದ್ರೆ ಈ ಭಾಗದಲ್ಲಿ ಹೊಟ್ಟೆಯ ಭಾಗದಲ್ಲಿ ಸಹ ಕೆಲವಷ್ಟು ದುಷ್ಕೃತ್ಯ ನಡೆದಿರುವಂತದ್ದು, ಅದನ್ನ ಒಡೆಯುವಂತ ಕೆಲಸವಾಗಿದೆ. ಅದರ ಜೊತೆ ಲಿಂಗ ಅಂದ್ರೆ ಒಡೆಯುವಂತ ಕೆಲಸವನ್ನ ಮಾಡಿದ್ರೆ ಅದನ್ನೆಲ್ಲ ವಿರೂಪಗೊಳಿಸುವಂತಾಗಿದೆ. ಅದರ ಜೊತೆ ಬಸವಣ್ಣನ ಮೂರ್ತಿಗೂ ಸಹ ವಿರೂಪಗೊಳಿಸುವಂತ ಕೆಲಸ ಆಗಿದೆ. ಪ್ರಮುಖವಾಗಿ ಒಂದು ಸೈಡಿಗೆ ಆ ಮುಖವನ್ನೇನು ಒಡೆಯುವಂತ ಕೆಲಸ ಇಲ್ಲ ಆಗಿದೆ. ಆ ಬಸವಣ್ಣನ ಸಂಪೂರ್ಣ ಅರ್ಧ ಮುಖವೇನ ದುಷ್ಕರ್ಮಿಗಳು ಒಡೆದು ಆ ಕಲ್ಲನ್ನ ಇಲ್ಲೇ ಎಸೆದು ಹೋಗಿದ್ರು.
ಇನ್ನು ಪ್ರಮುಖವಾಗಿ 2-3 ದಿನಗಳ ಹಿಂದೆ ನಡೆದಂತ ಈ ಘಟನೆ ಆ ಒಂದು ದಿನ ತಡವಾಗಿ ಬೆಳಕಿಗೆ ಬಂದ ಅಂದ್ರೆ ಇಲ್ಲಿ ಭಾಗದಲ್ಲಿರುವಂತಹ ಮಹಿಳೆಯವರು ಬೆಳಗಿನ ಜಾವ ಪೂಜೆಗೆ ಬಂದಾಗ ಈ ಘಟನೆ ಬೆಳಕಿಗೆ ಬಂದಿರುವಂತದ್ದು. ತಕ್ಷಣ ಅವರು ಪೂಜೆ ಮಾಡಿದೇನು ಈ ಜಗಳೂರು ಪಟ್ಟಣದ ಪ್ರಮುಖರಿಗೆ ಅಂದ್ರೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅರಳಿಮರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಮುಖಂಡರಿಗೆ ಹೇಳುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೆ ಪುನರ್ ನಾಗರ ಮೂರ್ತಿಗಳ ಮತ್ತು ಬಸವಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಜಿಲ್ಲಾ ಪೊಲೀಸರು ತ್ವರಿತಗತಿಯಲ್ಲಿ ಆರೋಪಿಗಳ ಪತ್ತೆಗೆ ಮುಂದಾಗಬೇಕು ಅಂತ ಹೇಳಿ ಏನು ಈ ಜಗಳೂರು ಪಟ್ಟಣದ ನಿವಾಸಿಗಳು ಈಗಾಗಲೇ ಒಂದು ಆಗ್ರಹ ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಜಗಳೂರು ಪಟ್ಟಣದ ಹೊರವಲಯದಲ್ಲಿ ನಡೆದಿರುವಂತಹ ಈ ಘಟನೆ ನಿಜಕ್ಕೂ ಆ ಜಗಳೂರು ಜನರಿಗೆ ಸಾಕಷ್ಟು ನೋವನ್ನು ಉಂಟು ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಸನಾತನ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಆಗಿದೆ. ಆದಷ್ಟು ಬೇಗ ಪೊಲೀಸರು ಆರೋಪಿಗಳನ್ನ ಹಿಡಿದು ಘಟನೆಯ ಹಿನ್ನೆಲೆಯನ್ನ ಕಂಡುಕೊಂಡು ಅವರಿಗೆ ತಕ್ಕ ಶಿಕ್ಷೆ ಕೊಡುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.